ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು 3 ವಿಧದ ಚಟ್ನಿಗಳನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಕೆಸುವಿನ ಸೊಪ್ಪಿನ ಕರಕಲಿ ಅಥವಾ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನನ್ನ ಪಾಟಲ್ಲಿ ಬಿಟ್ಟಿದ್ದು ಒಂದು 8 ಕೆಸುವಿನ ಎಲೆಗಳನ್ನು ನಾನು ತೊಗೊಂಡು ಬಂದು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ತೊಳೆದ ಎಲೆಗಳನ್ನು ಸಣ್ಣದಾಗಿ ಕತ್ತರಿಸ್ಕೊಳ್ಳೋಣ. ನೋಡಿ, ಕತ್ತರಿಸಿಟ್ಕೊಂಡಿದ್ದೀನಿ. ಇದರೊಟ್ಟಿಗೆ 2 ಹಸಿಮೆಣಸು ಹಾಕೋಬೇಕು ಇದು ಬೇಯಿಸ್ಲಿಕ್ಕೆ. ಈಗ ಒಲೆ ಮೇಲೆ ನೀರು ಕುದಿಯಲಿಕ್ಕೆ ಇಟ್ಬಿಟ್ಟು ಅದರಲ್ಲಿ ಹಚ್ಚಿದ ಈ ಎಲೆ ತುಂಡುಗಳನ್ನು ಹಾಕಿ ಹಸಿಮೆಣಸು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಎಲೆಗಳು ಕುದೀಲಿ. ಈಗ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಈ ಕುದೀತಾ ಇರೋ ನೀರಿಗೆ ಹಾಕ್ಕೊಂಬಿಡೋಣ. ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ, ಬಣ್ಣವೂ ಬದಲಾಗಿದೆ. ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ. ಈಗ ಇದ್ರ ನೀರೆಲ್ಲ ತೆಗೆದಿಟ್ಕೊಂಡ್ಬಿಡೋಣ. ಮಿಕ್ಸಿಗೆ ತೆಂಗಿನ ತುರಿ, ಬೆಂದ ಸೊಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ಟು ಹರ್ಕೊಳ್ಳೋಣ. ನೋಡಿ, ಚಟ್ನಿ ಹರ್ಕೊಂಡಾಗಿದೆ. ಬಾಣಲೆಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಬೇಳೆಗಳು ಕೆಂಪಾಗುವಾಗ ಇಲ್ಲಿ ಒಂದು 5-6 ಬೆಳ್ಳುಳ್ಳಿ ಹೆಸರುಗಳನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಜೊತೆಗೆ ಒಣಮೆಣಸು 1-2 ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ ನಾನು. ಈಗ ಬೆಳ್ಳುಳ್ಳಿ ತುಂಡುಗಳು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಂಡ್ಬಿಡೋಣ. ನೋಡಿ, ಬೆಳ್ಳುಳ್ಳಿ ಕೆಂಪಗಾಗಿದೆ. ಈಗ ಹರ್ಕೊಂಡ ಕೆಸುವಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಒಂದು 2-3 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ನೀರಿನ ಪಸ ಎಲ್ಲ ಹಿಂಗೆ ಹೋಗೋವರೆಗೂ. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀರೆಲ್ಲ ಹೆಂಗೆ ಚಟ್ನಿ ಸ್ವಲ್ಪ ಗಟ್ಟಿ ಹಾಕಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಒಂದು ತುಂಡು ಬೆಲ್ಲ ಹಾಕ್ಕೋತಾ ಇದ್ದೀನಿ ಚಟ್ನಿಗೆ. ಬೆಲ್ಲ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಚಟ್ನಿ ಬೆಂದಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ಕೆಸುವಿನ ಸೊಪ್ಪಿನ ಕರಕಲಿ ಅಥವಾ ಚಟ್ನಿ. ಇದು ಊಟಕ್ಕೆ ತೆಂಗಿನೆಣ್ಣೆ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಅಲ್ಲದೆ ಚಪಾತಿ ದೋಸೆಗಳಿಗೂ ಹಾಕ್ಕೊಂಡು ತಿನ್ಬೋದು. ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ, 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. 2 ಒಣಮೆಣಸು ಹಾಕೋತಾ ಇದ್ದೀನಿ. ಕಡಲೆಬೇಳೆ ಒಂಚೂರು ಕೆಂಪಾಗೋ ಥರ ಹುರಿಬೇಕು. ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಹುರ್ಕೊಳ್ಳೋಣ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕಾಗತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ತೆಂಗಿನಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ನಾನು, ಒಂದು 1/4 ಕಪ್ಪಷ್ಟು ಚಟ್ನಿಗೆ ಹಾಕ್ಕೊಳ್ಳಿಕ್ಕೆ. ನೋಡಿ, ಮಸಾಲೆ ಆರಿದೆ ಬಿಸಿ. ನಾನು ತೆಂಗಿನಕಾಯಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಚಟ್ನಿ ಹರ್ಕೊಂಬಿಡೋಣ. ನೋಡಿ, ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಈಗ ಚಟ್ನಿಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. 1 ಒಣಮೆಣಸು, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಒಂದು 4 ಕರಿಬೇವೆಲೆ,
ಮಾಡ್ಕೊಂಡಿರೋ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ಸೊಗಸಾದ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಊಟಕ್ಕೆ ಭಾಳ ಚೆನ್ನಾಗಿರುತ್ತೆ ಇದು. ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿಗೂ ಹಾಕ್ಕೊಂಡು ತಿನ್ಬೋದು. ನಾನು ಒಂದು ಬೀಟ್ರೂಟ್ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲೇ ಬೇಯಿಸ್ಕೊತೀನಿ. ಹಾಗೆಯೇ ಗ್ಯಾಸ್ ಮೇಲೆ ಇಟ್ಟರೆ ತುಂಬ ಹೊತ್ತಾಗುತ್ತೆ. ಹೀಗಾಗಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೀಟ್ರೂಟು ಬೇಯಿಸ್ಕೊಂಡಾಗಿದೆ. ನಾನು ಈಗ ಬೀಟ್ರೂಟಲ್ಲಿರೋ ಹೆಚ್ಚಿನ ನೀರನ್ನು ಒಂದು ಲೋಟಕ್ಕೆ ಬಗ್ಗಿಸ್ಕೊಂಬಿಡೋಣ. ಈಗ ಚಟ್ನಿಗೆ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಬಾಣಲೆಗೆ. ಒಂದು 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಹುರಿಯೋಣ. ಬೆಳ್ಳುಳ್ಳಿ ಒಂದು 4 ದಸಲು ಹಾಕ್ಕೊಳ್ಳೋಣ. ಒಂದು 4 ಒಣಮೆಣಸು ತುಂಡು ಮಾಡಿ ಹಾಕ್ಕೊತಾ ಇದ್ದಾನೆ. ಈ ಥರ ಬೇಳೆಗಳು ಕೆಂಪಾಗೋವರೆಗೂ ಹುರ್ಕೋಬೇಕು. ಈಗ ಹುರಿದಾಗಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನಾನೊಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುಂಡುಗಳನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಬೇಯಿಸಿದ ಬೀಟ್ರೂಟ್ ಹಾಕ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ಒಂದು ಸಣ್ಣ ತುಂಡು ಹುಣಸೆಹಣ್ಣು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹುರಿದಿದ್ದು ಮಸಾಲೆ ತಣ್ಣಗಾಗಿದೆ, ಅದನ್ನು ಹಾಕ್ಕೊಂಬಿಡೋಣ ಹರ್ಕೊಳ್ಳಿ. ಈಗ ನೀರು ಹಾಕಿದೆ, ಒಂದು ಸಲ ಮಿಕ್ಸಿನ ಹರ್ಕೊಳ್ಳೋಣ. ಈಗ ನಾವು ಬಗ್ಸಿಟ್ಕೊಂಡಿದ್ದು ಬೀಟ್ರೂಟು ಬೇಯಿಸಿದ ನೀರನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಚಟ್ನಿ ಹರ್ಕೊಂಡಾಗಿದೆ. ನಾನು ಇದಕ್ಕೊಂದೀಗ ಒಗ್ಗರಣೆ ಹಾಕ್ಕೋಬೇಕು. ಈಗ ಚಟ್ನಿಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲೆಗೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಒಂದು 1/4 ಸ್ಪೂನು. ಒಂದು ಒಣಮೆಣಸು ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಕರಿಬೇವು ಒಂದು ಹಸಿರು, 1 ಸ್ಪೂನಷ್ಟು ಬೆಳ್ಳುಳ್ಳಿ ತುಂಡುಗಳನ್ನು ಹಾಕ್ಕೊಳ್ಳೋಣ. ಹಿಂಗೆ ಬೇಕಿದ್ದರೆ ಹಾಕ್ಕೋಬೋದು. ನಾನು ಹಿಂಗೆ ಹಾಕ್ತಾಯಿಲ್ಲ, ಬೆಳ್ಳುಳ್ಳಿ ಹಾಕಿರೋದ್ರಿಂದ. ಒಗ್ಗರಣೆ ಕಾದಿದೆ. ಈಗ ಚಟ್ನಿಗೆ ಹಾಕ್ಕೊಳ್ಳೋಣ. ಈ ಚಟ್ನಿನ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಯಾವುದಕ್ಕೂ ಹಾಕ್ಕೋಬೋದು. ಬಟ್ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿಬಿಟ್ಟು ಈ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡಬೇಕು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.